ನಮಸ್ಕಾರ. ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು, ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ಸಾಕು, ಖಂಡಿತವಾಗ್ಲೂ ಸಾಲವಿಲ್ಲದ ಜೀವನ ನೀವು ಮಾಡೇ ಮಾಡ್ತೀರಾ. ಖಂಡಿತವಾಗ್ಲೂ ಇದು ತಮಾಷೆ ಅಂದ್ಕೊಬಿಡಿ. ಯಾಕೆಂದರೆ ಇದು ನನ್ನ ಮನೆ ದೇವರು. ಈ ಒಂದು ದೇವಸ್ಥಾನ ಬಂದು ನನ್ನ ಮನೆ ದೇವರು. ಖಂಡಿತವಾಗ್ಲೂ ಮಾಡಿದವರಿಗೆ ನೀಡು ಭಿಕ್ಷೆ ಅನ್ನುವ ಕ್ಷೇತ್ರ, ಮಾಡಿದವರಿಗೆ ನೀಡು ಭಿಕ್ಷೆ ಅನ್ನುವ ಕ್ಷೇತ್ರ ಇದು. ತುಂಬ ಪವರ್ಫುಲ್ ದೇವಸ್ಥಾನ. ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು, ಈ ದೇವಸ್ಥಾನಕ್ಕೆ ನೀವು ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಸಾಲವಿಲ್ಲದ ಜೀವನ ನೀವು ಮಾಡೇ ಮಾಡ್ತೀರಾ. ಖಂಡಿತವಾಗ್ಲೂ ಇದು ಒಂದು ನನ್ನ ಅನುಭವದ ಮೇಲೆ ಹೇಳ್ತಾ ಇರೋದು. ಯಾಕೆಂದರೆ ಈ ಒಂದು ದೇವರು ನನ್ನ ಮನೆ ದೇವರು. ಅರ್ಥ ಮಾಡ್ಕೊಳ್ಳಿ. ಇವತ್ತು ಜ್ಯೋತಿಷಿಯಾಗಿ ನಿಂತಿದ್ದೀನಿ ಅಂದರೆ ಈ ಒಂದು ದೇವರೇ ಕಾರಣ. ಅರ್ಥ ಮಾಡ್ಕೊಳ್ಳಿ. ಈ ಒಂದು ದೇವಸ್ಥಾನಕ್ಕೆ ಕಾಲಿಟ್ಟು ನೋಡಿ. ಈ ದೇವಸ್ಥಾನಕ್ಕೆ ಅಟ್ಲೀಸ್ಟು 3 ತಿಂಗಳಿಗೆ 1 ಬಾರಿ ಆದರೂ ಹೋಗ್ತಾ ಬನ್ನಿ. ಖಂಡಿತವಾಗ್ಲೂ ಸಾಲವಿಲ್ಲದ ಜೀವನ ನೀವು ಮಾಡೇ ಮಾಡ್ತೀರಾ. ಇವತ್ತು ಕಲಿಯುಗದಲ್ಲಿ ಸಾಲವಿಲ್ಲದ ಜೀವನ ಮಾಡೋದೇ ದೊಡ್ಡ ವಂಡರು. ಯಾಕೆಂದರೆ ಸಾಲವಿಲ್ಲದ ಜೀವನ ಮಾಡ್ದಪ್ಪ ಅಂತಂದರೆ ಅವರೇ ನಿಜವಾದ ಶ್ರೀಮಂತರು ಅಂತ. ಯಾಕಂದರೆ ಸೈಟ್ ತಗೊಳಕ್ಕೆ ದುಡ್ಡು ಬೇಕು, ಮನೆ ಕಟ್ಟಕ್ಕೆ ದುಡ್ಡು ಬೇಕು, ಅಪಾರ್ಟ್ಮೆಂಟ್ ತಗೊಳಕ್ಕೆ ದುಡ್ಡು ಬೇಕು, ಭೂಮಿ ತಗೊಳಕ್ಕೆ ದುಡ್ಡು ಬೇಕು, 2 ವೀಲರು 4 ವೀಲರು ಕಾರುಗಳು ಬಂಗಾರ ಮಾಡಿಸ್ಕೊಳಕ್ಕೆ ದುಡ್ಡು ಬೇಕು, ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಿಗೆ ಓದಿಸ್ಬೇಕಂದ್ರೆ ಲಕ್ಷಗಟ್ಟಲೆ ದುಡ್ಡು ಬೇಕು, ಮಕ್ಕಳಿಗೆ ಹೈಯರ್ ಎಜುಕೇಷನ್ಸ್ ಮಾಡ್ಸೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು, ಮಕ್ಕಳಿಗೆ ಮದುವೆ ಮಾಡಬೇಕಂದ್ರೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಇನ್ನು ಹುಷಾರಿಲ್ಲಪ್ಪ ಅಂತ ಆಸ್ಪತ್ರೆಗೆ ಹೋದರೆ ಸಾಕು, ಲಕ್ಷಗಟ್ಟಲೆ ದುಡ್ಡುಗಳು ಬೇಕು. ಅಂಥ ಕಾಲ ಬಂದಿದೆ. ಇಂಥ ಕಾಲದಲ್ಲಿ ಸಾಲವಿಲ್ಲದ ಜೀವನ ಮಾಡಿದವರೇ ನಿಜವಾದ ಅದೃಷ್ಟವಂತರು. ಎಸ್ಪೆಷಲಿ ಈ ದೇವಸ್ಥಾನಕ್ಕೆ ಕಾಲಿಟ್ಟು ನೋಡಿ. ಈ ದೇವಸ್ಥಾನಕ್ಕೆ ನೀವು ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಸಾಲವಿಲ್ಲದ ಜೀವನ ನೀವು ಖಂಡಿತವಾಗ್ಲೂ ಮಾಡೇ ಮಾಡ್ತೀರಾ. ಆ ಶಕ್ತಿ ಈ ಒಂದು ಭಗವಂತ, ಈ ದೇವರು ನಿಮಗೆ ಕರುಣಿಸ್ತಾನೆ. ಯಾಕೆ ಇವೆಲ್ಲ ಆಗ್ತಾವಂದರೆ, ಜಾತಕದಲ್ಲಿ ಎಸ್ಪೆಷಲಿ ನಿಮ್ಮದು ಒಂದು ರಾಶಿ ನಕ್ಷತ್ರ ಇರುತ್ತೆ, ಒಂದು ಲಗ್ನದಲ್ಲಿ ಹುಟ್ಟಿರ್ತೀರ. ಗ್ರಹಗಳ ಪ್ಲೇಸ್ಮೆಂಟ್ ಕೂತ್ಕೊಂಡಿರ್ತವೆ. ಸ್ವಕ್ಷೇತ್ರನೋ ಉಚ್ಚಕ್ಷೇತ್ರನೋ ಡಿಗ್ರಿ ವೈಸ್ಗಳು ಪ್ಲೇಸ್ಮೆಂಟ್ ಕೂತ್ಕೊಂಡಿರ್ತವೆ. ದುಸ್ಥಾನಗಳು ಮನೇಲಿ ಕೂತ್ಕೊಂಡಿದ್ದಾವೋ, ಧನಭಾವದಲ್ಲಿ ಕೂತ್ಕೊಂಡಿದ್ದಾವೋ, ವ್ಯಯಭಾವದಲ್ಲಿ ಕೂತ್ಕೊಂಡಿದ್ದಾವ, ಷಷ್ಠಭಾವದಲ್ಲೋ ಅಷ್ಟಭಾವದಲ್ಲೋ ನವಮ ಭಾವದಲ್ಲೋ ಲಗ್ನದಲ್ಲಿ ಕೂತ್ಕೊಂಡಿದ್ದಾವ, ಅದರದ್ದು ಎಲ್ಲ ದಶಾಭುಕ್ತಿಗಳಲ್ಲಿ ಆಪ್ರೇಟ್ ಆಗ್ತಾ ಹೋಗುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಆಪ್ರೇಟ್ ಆಗ್ತಾ ಹೋಗುತ್ತೆ. ಈ ದುಸ್ಥಾನಗಳ ಮನೆ, ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಜೊತೆಗೆ 5ನೇ ಮನೆ ನಡೀತು ಅಂದರೆ ಈ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳು, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ನೀವು ಇಸ್ಕೊಂಡಿದ್ರೆ ಅವರಿಗೆ ಕೊಡೋ ಅಂತ ಬರೋದಿಲ್ಲ. ಇದೊಂದೆಲ್ಲ ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗೋಂಥ ಲಕ್ಷಣಗಳು ಬಂದ್ಬಿಡುತ್ತೆ. ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು, ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಸಮಸ್ಯೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪಗಳು ಎಲ್ಲ ಬಂದು ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು ಹೊರಟೋಗ್ಬಿಡ್ತವೆ. ಸೊ ಹೀಗಾಗಿ ಎಸ್ಪೆಷಲಿ ಈ ಒಂದು ಕ್ಷೇತ್ರ ಮಾಡಿದವರಿಗೆ ನೀಡು ಭಿಕ್ಷೆ ನೋಡಿ. ಮಾಡಿದವರಿಗೆ ನೀಡು ಭಿಕ್ಷೆ ಅನ್ನುವ ಪವರ್ಫುಲ್ ದೇವಸ್ಥಾನ ಇದು. ಮಾಡಿದವರಿಗೆ ನೀಡು ಭಿಕ್ಷೆ ಅನ್ನುವ ಪವರ್ಫುಲ್ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ನೀವು ಹೋಗ್ತಾ ಇದ್ರೇ ಸಾಕು, 3 ತಿಂಗಳಿಗೆ 1 ಬಾರಿ ಹೋಗ್ತಾ ಇದ್ರೇ, ಈ ದೇವಸ್ಥಾನಕ್ಕೆ ಕಾಲಿಟ್ರೇ ಸಾಕು, ಖಂಡಿತವಾಗ್ಲೂ ಸಾಲವಿಲ್ಲದ ಜೀವನ ನೀವು ಮಾಡೇ ಮಾಡ್ತೀರಾ. ರೂಢಿಯಲ್ಲಿ ಇಟ್ಕೊಬೇಕು. ಈಗ ಯಾವುದೇ ದೇವಸ್ಥಾನಕ್ಕಾಗಲಿ 1 ಬಾರಿ ಹೋಗಿ ಬಂದಿದ ತಕ್ಷಣ ಫಲ ಕೊಡಲ್ಲ.
10 ಜನ ನೀವು ಹೋಗಿದ್ದೀರಾ ಅಂತಂದರೆ ಒಂದು ಬಾರಿ ಯಾರಿಗೋ ಒಬ್ಬರಿಗೆ ಫಲ ಸಿಗುತ್ತಷ್ಟೇ. ಅರ್ಥ ಮಾಡ್ಕೊಳ್ಳಿ. ಇದನ್ನು 3 ತಿಂಗಳಿಗೆ ಒಂದು ಬಾರಿ ರೂಢಿಯಲ್ಲಿ ಇಟ್ಕೊಬೇಕು. ಒಳ್ಳೇದಾಗಬೇಕಪ್ಪ ಅಂತಂದರೆ ದೇವಸ್ಥಾನಗಳಿಗೆ ಹೋಗಬೇಕು, ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಬೇಕಲ್ಲಿ. ದೇವಸ್ಥಾನಕ್ಕೆ ಹೋಗಬೇಕು, ದೇವ್ರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟಗಳು, ನೋವುಗಳು, ಸಂಕಷ್ಟಗಳು, ದುಃಖಗಳು, ದುಮ್ಮಾನಗಳು ದೇವ್ರ ಮುಂದೆ ಕೂತ್ಕೊಂಡು ಕೇಳ್ಕೊಬೇಕಷ್ಟೇ. ಭಗವಂತ ತಾನೇ ಒಳ್ಳೇದು ಮಾಡೋದು. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದು ಮಾಡಲೇಬೇಕು. ಇನ್ನು ಸಾಲ ತೀರಬೇಕಪ್ಪ ಅಂತಂದರೆ ಆಬ್ವಿಯಸ್ಲಿ ಸೈಟೋ, ಮನೆನೋ, ಬಂಗಾರನೋ, ಅಪಾರ್ಟ್ಮೆಂಟೋ, ಭೂಮಿನೋ, ಜಮೀನೋ, ಕಾರುಗಳು, ಸ್ಕೂಟ್ರುಗಳು, ಬೈಕುಗಳು, ಬಂಗಾರಗಳು ಮಾರಬೇಕು, ಇನ್ನೊಬ್ಬರು ಸಾಲಗಳು ತೀರಿಸಬೇಕು. ಇಲ್ಲ ಬ್ಯಾಂಕಿಂದ ಲೋನ್ ತೆಗೆದು ಇನ್ನೊಬ್ಬರು ಸಾಲ ತೀರಿಸಬೇಕು. ಇಲ್ಲ ಸಂಬಂಧಿಕರ ಹತ್ರನೋ, ಫ್ರೆಂಡ್ಸ್ ಹತ್ರನೋ, ಅಣ್ಣನ ತಗೋ, ತಮ್ಮನ ತಗೋ, ಬೀಗರು ತಗೋ, ಶಡ್ಕರು ತಗೋ, ಯಾರು ತಗೋ ದುಡ್ಡು ಇಸ್ಕೊಬೇಕು. ಅವ್ರ ಹತ್ರ ಇಸ್ಕೊಂಡು ಇವ್ರಿಗೆ ತೀರ್ಸೋದು, ಇವ್ರ ಹತ್ರ ಇಸ್ಕೊಂಡು ಅವ್ರಿಗೆ ತೀರ್ಸೋದು ಮಾಡ್ತಾ ಹೋಗ್ಬೇಕಷ್ಟೆ. ಇಲ್ಲಾಂದರೆ ಎಷ್ಟೋ ಜನ ಊರು ಬಿಟ್ಟೇ ಹೋಗ್ಬಿಟ್ಟಿರ್ತಾರೆ ಸಾಲಗಳು ಮಾಡ್ಕೊಂಡು. ಸೊ ಹಿಂಗಾಗಿ ಈ ವಿಚಾರದಲ್ಲಿ ಯಾವುದಪ್ಪ ಅದು ದೇವಸ್ಥಾನ ಅಂತಂದರೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ, ನಾಯಕನಹಟ್ಟಿ. ಇದು ಚಿತ್ರದುರ್ಗದಿಂದ 30 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಚಳ್ಳಕೆರೆಯಿಂದ 20 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ, ನಾಯಕನಹಟ್ಟಿ. ಮಾಡಿದವರಿಗೆ ನೀಡು ಭಿಕ್ಷೆ ಅನ್ನುವ ಪವರ್ಫುಲ್ ದೇವಸ್ಥಾನ ಇದು. ಹೋಗಿ ದೇವಸ್ಥಾನಕ್ಕೆ ಹೋಗಿ ಡಿಮ್ಯಾಂಡ್ ಮಾಡಿ ದೇವರಿಗೆ ಕೇಳ್ಕೊಳ್ಳಿ. 3 ತಿಂಗಳಿಗೆ ಒಂದು ಬಾರಿ ಹೋಗಬೇಕು. ನಿಮ್ಮ ಕಷ್ಟಗಳು, ನೋವುಗಳು, ಮನಸ್ಸಂಕಲ್ಪಗಳು, ಇಷ್ಟಾರ್ಥಗಳು ಏನಿದಾವೋ ಕೇಳ್ಕೊಬೇಕು, ಭಗವಂತನಿಗೆ ಶರಣಾಗಬೇಕು. ತುಂಬ ಪವರ್ಫುಲ್ ದೇವಸ್ಥಾನ. ಅದರಲ್ಲೂ ಈ ಒಂದು ದೇವಸ್ಥಾನ ನನ್ನ ಮನೆ ದೇವರು. ಅರ್ಥ ಮಾಡ್ಕೊಳ್ಳಿ, ನನ್ನ ಮನೆ ದೇವರು. ಸೊ ಹಿಂಗಾಗಿ ಹೇಳ್ತಾ ಇದ್ದೀನಿ, ನನ್ನ ಒಂದು ಸ್ವಂತ ಅನುಭವ ಹೇಳ್ತಾ ಇದ್ದೀನಿ. ತುಂಬ ಪವರ್ಫುಲ್ ದೇವಸ್ಥಾನ. ಈ ಕ್ಷೇತ್ರದ ಬಗ್ಗೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ನೋಡಿದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮಾಡಿದವರಿಗೆ ನೀಡು ಭಿಕ್ಷೆ. ತುಂಬ ಪವರ್ಫುಲ್ ಕ್ಷೇತ್ರ, ದೇವಸ್ಥಾನ ಇದು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ, ನಾಯಕನಹಟ್ಟಿ. ಚಿತ್ರದುರ್ಗದಿಂದ 30 ಕಿಲೋಮೀಟ್ರ್ ದೂರ ಬರುತ್ತೆ. ಚಳ್ಳಕೆರೆಯಿಂದ 20 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ನಮಸ್ಕಾರ.